ವೀಕ್ಷಕರಿಗೆಲ್ಲ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಿರೋ ರೆಸಿಪಿ ಆಲೂಗೆಡ್ಡೆ ಚಿಪ್ಸ್. ತುಂಬ ಸಿಂಪಲ್ ರೆಸಿಪಿ ಇದು, ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾನು 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಲೈಸ್ ಮಾಡ್ಕೋಬೇಕು. ಒಂದು ಸ್ಲೈಸರ್ ತೊಗೊಂಡ್ಬಿಟ್ಟು ನೀವು ಈ ಥರನಾದರೂ ಈ ಕಡೆಯಿಂದನಾದರೂ ಮಾಡ್ಕೋಬೋದು, ಇಲ್ಲ ಈ ಕಡೆಯಿಂದನಾದರೂ ಮಾಡ್ಕೋಬೋದು. ಆಲೂಗೆಡ್ಡೆ ಚಿಪ್ಸ್ಗೆ ಸ್ಲೈಸಸ್ ಇಷ್ಟೇ ತೆಳ್ಳಗಿರಬೇಕು. ಸ್ವಲ್ಪ ದಪ್ಪ ಆದ್ರೂ ಒಂದು ಸ್ವಲ್ಪ ಹೊತ್ತಿಗೆ ಅದು ಮೆತ್ತಗಾಗ್ಬಿಡತ್ತೆ, ಮಧ್ಯದಲ್ಲಿ ಬೇಯೋದಿಲ್ಲ. ಎಣ್ಣೆ ನೋಡಿ ಇವಾಗ ಪೂರ ಕುದೀತಾ ಇರಬೇಕು. ಈ ಥರ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟೆ ನೀವು ಚಿಪ್ಸ್ ಹಾಕಬೇಕು. ಚಿಪ್ಸ್ ಹಾಕಿ ಒಂದು 30 ಸೆಕೆಂಡ್ಸ್ ಒಳಗಡೆ ಎಣ್ಣೆಯಿಂದ ಈ ಥರ ಮೇಲ್ ಬರಬೇಕು ಚಿಪ್ಸು. ಆವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ಆಲೂಗೆಡ್ಡೆ ಚಿಪ್ಸ್ ಬೇಯೋಕ್ಕೆ ಹತ್ತತ್ರ 3 ರಿಂದ 4 ನಿಮಿಷ ಟೈಮ್ ತಗೊಳುತ್ತೆ. ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಈಗ ಬರ್ತಿದೆಯಲ್ಲ ಬಬ್ಬಲು, ಅದೆಲ್ಲ ಪೂರ ಕಮ್ಮಿ ಆಗಬೇಕು. ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇಷ್ಟು ಬೆಂದರೆ ಸಾಕು. ತೀರಾ ಬ್ರೌನ್ ಮಾಡ್ಕೊಳ್ಳೋಕೆ ಹೋದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಎತ್ತಿಟ್ಕೊಳ್ಳಿ. ಸ್ವಲ್ಪ ಚಿಪ್ಸ್ ಬಿಸಿ ಇದೆ ಅಂದಾಗಲೇ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನ್ ಅಷ್ಟು ಖಾರದ ಪುಡಿನ ಸ್ಪ್ರಿಂಕಲ್ ಮಾಡಿ. ಮಕ್ಳಿಗೆ ಮಾಡೋದಿದ್ರೆ ಬರೀ ಉಪ್ಪು ಹಾಕ್ಬಿಟ್ಟು ಕೊಡ್ಬೋದು. ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.